ಮುಖ್ಯವಾಗಿ ಹುಣಸೂರು, ಕಲ್ಕುಂಟೆ ಹಾಗೂ ಎಚ್ ವಿ ಮಂಜುನಾಥನ ಬಗ್ಗೆ ಕಳೆದ ಒಂದು 10 ದಿನಗಳ ಹಿಂದೆಯಿಂದ ಒಂದು ಕಳಂಕಿತವಾದ ವಿಚಾರವಾಗಿ ಇದನ್ನು ನೀವು ಸಮಜಾಯಿಸಿ ಅಂತಿರೋ, ಸಾರ್ವಜನಿಕರಿಗೆ ಅರಿವು ಮೂಡಿಸೋದು ಅಂತಿರೋ, ಇಲ್ಲ ಈ ಒಂದು ಗೋಷ್ಠಿ ಯಾರ ತಪ್ಪು ಯಾರ ತಪ್ಪಿಲ್ಲ ಅಂತ ಹೇಳೋ ವಿಚಾರವಾಗಿ ಈಗ ಸಾಮಾಜಿಕ ಜಾಲತಾಣದ ಮುಂದೆ ಬರಬೇಕಾಯಿತು. ಅದು ಭಾಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ದೇಶಪ್ರೇಮಿ, ನಾಡಪ್ರೇಮಿ, ನಿಷ್ಠೆಗೆ ಹೆಸರಾದಂಥ ಇತ್ತೀಚಿನ ಯುವಕರಿಗೆ ಒಂದು ಪ್ರೇರಣಾಶಕ್ತಿಯಾದಂಥ ಸಂಗೊಳ್ಳಿ ರಾಯಣ್ಣರವರ ಅಭಿಮಾನಿಗಳಿಗೆ, ಸಂಗೊಳ್ಳಿ ರಾಯಣ್ಣರ ಹಿತೈಷಿಗಳಿಗೆ, ಸಂಗೊಳ್ಳಿ ರಾಯಣ್ಣ ಆರಾಧಿಸುವವರಿಗೆ ಮನಸ್ಸಿಗೆ ನೋವಾಗಿದೆ. ರಾಜ್ಯಾದ್ಯಂತ ಸುಮಾರು ಜನ ನನಗೆ ಫೋನ್ ಮಾಡಿ ವಿಚಾರಿಸಿ ಇದ್ರ ಬಗ್ಗೆ ಒಂದು ನೀವು ಸ್ಪಷ್ಟನೆ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಇವತ್ತು ಮಾಧ್ಯಮದ ಮುಂದೆ ಬಂದಿದ್ದೇನೆ, ಜಾಲತಾಣದ ಮಾಧ್ಯಮದ ಮುಂದೆ ಬಂದಿದ್ದೇನೆ. ಈ ಒಂದು ಘಟನೆಯಲ್ಲಿ ನನ್ನ ಪಾತ್ರ ಕಿಂಚಿತವೂ ಇಲ್ಲ. ಇದು ಸಂಪೂರ್ಣ ಕಾನೂನಾತ್ಮಕದ ಒಂದು ಆಡಳಿತಾತ್ಮಕದ ವಿಚಾರದಲ್ಲಾದಂಥ ಒಂದು ಘಟನೆ. ಅದನ್ನು ದುರ್ಬಳಕೆ ಮಾಡಿಕೊಂಡಂಥವರ ಅಟ್ಟಹಾಸ ಇದು. ಆ ಒಂದು ರೀತಿಯಲ್ಲಿ ಎಲ್ಲರೂ ನನಗೆ ಯಾಕೆ ಸರ್ ಅಲ್ಲಿ ಈ ಥರ ಆಗ್ತಾಯಿದೆ, ಯಾಕೆ ಸರ್ ಇಲ್ಲಿ ಆಗ್ತಾರೆ ಅಂದಾಗ ನಾನು ಕೂಡ ಅವ್ರಿಗೆ ವಿಚಾರನ, ನಾನು ಒಬ್ಬರದ್ದು ಫೋನ್ನ ಡಿನೈ ಮಾಡಿಲ್ಲ, ಎಲ್ಲರನ್ನೂ ಎತ್ತು ಮಾತಾಡಿದೆ. ಒಂದು 4-5 ಜನ ಭಾಳ ಕೆಟ್ಟದಾಗಿ ರಿಯಾಕ್ಷನ್ ಮಾಡಿದ್ರು, ಇನ್ನು ಬಾಕಿ 100 ಜನ ಒಳ್ಳೆಯ ರೀತಿಯಲ್ಲೇ ಅದನ್ನ ಸ್ವಾಗತಿಸಿದ್ರು. ಇಲ್ಲಿ ಯಾವುದೇ ರೀತಿಯಾದಂಥ ದಳ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ ಪಾತ್ರ ಇಲ್ಲ. ಇದು ಭಾಳ ಮುಖ್ಯವಾಗಿ ತಿಳ್ಕೋಬೇಕು. ಇದರಲ್ಲಿ ಸಂಪೂರ್ಣ 17/12/2012 ಅಂದಿನ BJP ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸರ್ಕಾರದಿಂದ ಹೊರಡಿಸಿದಂಥ ಸುತ್ತೋಲೆ ಭಾಳ ಮುಖ್ಯ ಪಾತ್ರ ವಹಿಸುತ್ತೆ. ಇಲ್ಲಿ ತಾಲೂಕಿಗೆ ಬೇರೆ ತಾಲೂಕಿಂದ ಒಂದು ಕೆಟ್ಟ ಕ್ರಿಮಿ ಸೇರ್ಕೊಬಿಟ್ಟು ಕೇವಲ ಒಬ್ಬ ವ್ಯಕ್ತಿಯಿಂದ ಇವತ್ತಿಷ್ಟೆಲ್ಲ ಅನಾಹುತಕ್ಕೆ ಕಾರಣ. ಅವ್ರಿಗೆ ಕಲ್ಕುಂಟೆ ಗ್ರಾಮ ಏನು, ಅಲ್ಲಿ ಎಷ್ಟು ಸೂಕ್ಷ್ಮತೆ ಇದೆ, ಅಲ್ಲಿ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಒಬ್ರಿಗೊಬ್ರಿಗೆ ವಿಶ್ವಾಸ ನಂಬಿಕೆ ಮೇಲೆ, ಅದ್ರ ಮೇಲೆ ಇತ್ತೀಚೆಗೆ ಆಗಂಥ ಘಟನೆಗಳು, ಇವೆಲ್ಲದ ಅರಿವಿಲ್ಲದೆ ಅಂತ ಮುಗ್ಧ ಯುವಕರಿಗೆ ದಾರಿ ತಪ್ಪಿಸೋಂಥ ಕೆಲಸ ಇದಾಗಿರೋಂಥದ್ದು. ನಿಮ್ಮ ಮಾಧ್ಯಮದೆಲ್ಲ ಬರ್ತಿರೋದೇನೋ ಹುಣಸೂರು, ಕಲ್ಕುಂಟೆ, ಎಚ್ ವಿ ಮಂಜುನಾಥ್, ಹುಣಸೂರು, ಕಲ್ಕುಂಟೆ, ಎಚ್ ವಿ ಮಂಜುನಾಥ್. ಕಳಂಕ ಬಂದಿರೋದು ಈ 3 ಹೆಸರುಗಳಿಗೆ. ಆದರೆ ಕಲ್ಕುಂಟೆಯವರ ಯಾವ ಸಮಾಜದ ಯಾವ ಪಾತ್ರನೂ ಇಲ್ಲ. ಪಾಪ ಯಾರು ಅಲ್ಲಿ ಕಲ್ಕುಂಟೆ ಜನರಿಗೂ ಇದಕ್ಕೂ ಸಂಬಂಧನೇ ಇಲ್ಲ, ಅಲ್ಲಿನ ಯಜಮಾನರುಗಳಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ ಸಂಘದ ಹುಡುಗರು, ಅವನು ಶ್ರೀನಿವಾಸ್ ಅಂತ ಅಧ್ಯಕ್ಷ ಇದ್ದಾನೆ, ಅವನು ಕೂಡ ಮುಗ್ಧ ಇದ್ದಾನೆ. ಆ ಯುವಕರಿಗೆ ಅವರೊಂದು ಅಭಿಮಾನ, ಸಂಗೊಳ್ಳಿ ರಾಯಣ್ಣಗೆ ನಾನೊಬ್ಬ ಅಭಿಮಾನಿ, ಆ ಅಭಿಮಾನದಲ್ಲಿ ಇಡಬೇಕು. ಇಡಕ್ಕೆ ಹೋದಾಗ ಕಾನೂನಿನ ಯಾವುದೇ ಚೌಕಟ್ಟಿಗೆ ಒಳಪಡ್ದಂಗೆ ಇಡಕ್ಕೆ ಹೋದ್ರು ಅವರು. ಏನದ ನಮ್ಮನೆ ಮುಂದೆ ಆ ಥರ ಅಂತ. ಆದರೆ ಆ ಜಾಗ ಯಾವುದು? ಈಗ ಸುಪ್ರೀಂ ಕೋರ್ಟು ಆದೇಶ ಆಗಲಿ, ಸರ್ಕಾರದ ಸುತ್ತಲೂ ಯಾಕೆ ಉದ್ದೇಶ ಏನು? ಮಹನೀಯರನ್ನ ಇವ್ರನ್ನೆಲ್ಲ ತಗೊಬಂದು ಬೀದಿ ನಿಲ್ಲಿಸಬೇಡಿ, ಪಾರ್ಕಲ್ಲಿಡಿ, ಇಲ್ಲಾಂದರೆ ಒಂದು CA ಸೈಟ್ ಮಾಡಿಡಿ, ಇಲ್ಲ ನಿಮ್ಮ ಸ್ವಂತ ಜಾಗದಲ್ಲಿಡಿ, ಅದನ್ನು ಸ್ವಚ್ಛವಾಗಿಡಿ, ಅವ್ರಿಗೆ ಗೌರವಿಸಿ, ಅವ್ರಿಗೆ ಪೂಜಿಸಿ, ಅವ್ರಿಗೆ ಹೂನಾರ ಹಾಕಿ, ಇಷ್ಟ ಬಂದಾಗ ರೋಡಲ್ಲಿ ನಿಲ್ಲಿಸಬೇಡಿ ಅನ್ನೋದು ಅದು ಸುಪ್ರೀಂ ಕೋರ್ಟ್ ಆದೇಶ. ಆ ಸುತ್ತೋಲೆ ನಿಮ್ಮ ಹತ್ರ ಎಲ್ಲ ಇದೆ, ಆದರೂ ಕೂಡ ನಿಮಗೆಲ್ಲ ಒಂದೊಂದು ಕಾಪಿ ತಂದಿದ್ದೀವಿ. ತಾಲೂಕಿಗೆ ಕಳಂಕ ಹೊರಗಿನಿಂದ ಬಂದು ತಂದಿರೋದೇ ಹೊರತು ಇನ್ಯಾವುದೂ ಇಲ್ಲ. ಇಲ್ಲಿ ನನ್ನ ಪಾತ್ರ ಇಷ್ಟೊತ್ತಿಗೆ ಹೇಳಿದ್ರೂ ನನ್ನ ಪಾತ್ರ ಎಲ್ಲಿಂದ ಎಲ್ಲಿಗೆ ಬರುತ್ತೋ ಗೊತ್ತಿಲ್ಲ. ಆವತ್ತಿನ ದಿನ ಏಕಾಏಕಿ ಅಲ್ಲಿಗೆ ಹೋಗಿ, ಆ ಗ್ರಾಮದವರೇ ಇಲ್ಲ, ಅಲ್ಲಿ ಆ ಗ್ರಾಮದ ಯಜಮಾನರುಗಳೇ ಇಲ್ಲ, ಆ ಗ್ರಾಮದ ಮುಖ್ಯಸ್ಥರು ಇಲ್ಲ, ತಾಲೂಕಿನ ಕುರುಬ ಸಮಾಜ ಮುಖಂಡರು ಇಲ್ಲ. ನನಗಿಲ್ಲಿ ಭಾಳ ಒಂಥರ ಇದು ಭಾಳ ನೋವಾಗೋದು ಏನಪ್ಪ ಅಂತಂದರೆ, ನಾವು ಓದಿರೋ ಇತಿಹಾಸ ಸಂಗೊಳ್ಳಿ ರಾಯಣ್ಣವರು ದೇಶಪ್ರೇಮಿ, ದೇಶಭಕ್ತ, ನಿಷ್ಠೆಗೆ ಹೆಸರಾದವರು, ಇಂಗ್ಲೀಷ್ ವಿರುದ್ಧ ಹೋರಾಟ ಮಾಡಿದವರು, ಕೊನೆಯವರೆಗೂ ಒಬ್ಬನೇ ಇದ್ದರೂ ಕೂಡ ಯಾರಿಗೂ ಎದುರದೆ ಬೆದರದೆ ಒಬ್ಬರೇ ಹೋರಾಟ ಮಾಡಿದ್ರು ಅಂತೆಲ್ಲ ನಾವು ಓದಿರೋ ಇದರಲ್ಲಿದೆ. ಆದರೆ ಇವರು ಅದನ್ನ ಹೆಂಗೆ ದುರ್ಬಳಕೆ ಮಾಡ್ಕೊತಾವ್ರೆ ಅಂತಂದರೆ, ಆ ನಿಷ್ಠೆನೇ ಅವರು ಪ್ರಶ್ನೆ ಮಾಡೋಂಥ ಸ್ಥಿತಿಗೆ ಹೋಗ್ತಾಯಿದ್ದಾರೆ. ಈಗ ನೀವುಗಳು ಓದಿದ್ದೀರಿ, ನಾವು ಓದಿದ್ದೀವಿ, ಎಲ್ಲರೂ ಸಂಗೊಳ್ಳಿ ರಾಯಣ್ಣ ಕುರುಬ ಅಂತ ಎಲ್ಲರ ಮೆನ್ಷನ್ ಆಗಿದೆಯಾ? ಇವರು ಅದನ್ನು ಜಾತಿಗೆ ಕಟ್ಟೋದಕ್ಕೆ ಹೋಗ್ತಾಯಿದ್ದಾರೆ. ಎಲ್ರಿಗೂ ಬೇಕಾದಂಥವ್ರೆ.
ಆದರೆ ಈಗ ಅವ್ರು ಹೋಗ್ತಿರೋ ರೀತಿ ಇದೆಯಲ್ಲ, ಅದರಲ್ಲಿ ನಿಮಗೆ ಸ್ಪಷ್ಟನೆ ನಾನು ಹೇಳೋದು ಬೇಕಾಗಿಲ್ಲ, ಮಗು ಕೂಡ ಹೇಳ್ತದೆ. ಅವತ್ತಿನ ದಿನ ನೀವು ವಿಡಿಯೋದ ಮಾಧ್ಯಮಗಳೆಲ್ಲ ಅವ್ರು ಮಾತಾಡಿದಾರಲ್ಲ, ಅವ್ರು ಮಾತಾಡಿರೋ ರೀತಿ ನೋಡಿದಾಗ ಅವ್ರಿಗೆ ಪುತ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಸದುದ್ದೇಶ ಇಲ್ಲ. ಯಾರಿಗೆ ಅಲ್ಲಿ ಮಾತಾಡಿರೋ ವ್ಯಕ್ತಿಗೆ ಪುತ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಸದುದ್ದೇಶ ಇಲ್ಲ. ಅವನ್ನ ಪದೇ 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 ಅವ್ರಿಗೊಬ್ರು ಇನ್ನೊಬ್ರು ಹೆಣ್ಮಗಳು ಬೇರೆ ಸಹಾಯ ಮಾಡ್ತಾರೆ. ಅವ್ರು ನನಗೆ ಮಗನೇ ಅಂತ ಬೇರೆ ಕರೆದಿದ್ದಾರೆ. ಅವರು ಕೂಡ ಅವ್ರಿಗೆ ಸಹಾಯ ಮಾಡ್ತಾರೆ. ಅವ್ರ ಸದುದ್ದೇಶ ಇರೋದೆಲ್ಲ ಸಂಪೂರ್ಣ 2028 ಚುನಾವಣೆ, 2028 ಚುನಾವಣೆ, 2028 ಚುನಾವಣೆ ಬಿಟ್ಟರೆ ಪುತ್ಲಿ ನಿರ್ಮಾಣ ಮಾಡಬೇಕು, ಅಲ್ಲಿ ನಿಲ್ಲಿಸ್ಬೇಕು, ಇನ್ನೊಂದು ಚರ್ಚೆ ಮಾಡಬೇಕು, ಯಜಮಾನ್ರನ್ನ ಕರಿಬೇಕು, ಊರವ್ರನ್ನೆಲ್ಲ ಸೇರಿಸ್ಕೋಬೇಕು, ಎಲ್ಲ ಪಕ್ಷದವ್ರನ್ನೂ ಕರಿಬೇಕು, ನಾವೆಲ್ಲ ಸೇರಿ ನಿಲ್ಸೋಣ ಅನ್ನಬೇಕು ಅನ್ನೋ ಸದುದ್ದೇಶ ಇಲ್ಲ.